ಬೋನಸ್ ತರನು ಕೊಡ್ಬೋದು. ಅವ್ರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಕ್ ಆಗಲ್ಲ. ಬೋನಸ್ ತನಕ ಬೋನಸ್ ಕೊಡ್ತಕ್ಕಂತ ಅವಕಾಶ ರಾಜ್ಯ ಸರ್ಕಾರಕ್ಕೈತಿ. ಕೇಂದ್ರ ಸರ್ಕಾರ ನಮ್ಮ ರೈತರ ಒಂದು ಖರೀದಿ ಕೇಂದ್ರವನ್ನು ತೆರೆದು ನಮ್ಮ ಬೆಳೆಯನ್ನ 2400 ರೂಪಾಯಿ ಜೊತೆಗೆ ಬೋನಸ್ ಎಲ್ಲ ಒಂದು ರೈತರ ಒಂದು ಕಷ್ಟವನ್ನು ನೀಡುತ್ತೆ. ಬರೀ ಮೆಕ್ಕೆಜೋಳದ ಭತ್ತದಲ್ಲೂ ಕೂಡ ಬೆಲೆ ಕಡಿಮೆ ಇದೆ. ಅವ್ರ ಬೆಲೆಗೂ ಕೂಡ ಅದಕ್ಕೂ ಅವಕಾಶ ಕೊಡಬೇಕು. ಜೊತೆಗೆ ರಾಗಿ ಕೊಟ್ಟಿದ್ದಾರೆ ಕಡಿಮೆ ಸರಿಯಾಗಿ ಮಾಡ್ತಾ ಇಲ್ಲ. ಮೆಕ್ಕೆಜೋಳ ಭತ್ತವನ್ನು ಕೂಡ ಆದಷ್ಟು ಬೇಗ ನಾವು ಯಾವತ್ತೂ ರೈತರ ಜೊತೆಗೆ ಸಹಕಾರ ಮಾಡಿದ್ದಾರೆ. ಬಂದ್ ಕೂಡ ಅವ್ರ ನೇತೃತ್ವದಲ್ಲಿ ಒಂದ್ಸಾರಿ ಮೆಕ್ಕೆಜೋಳಕ್ಕೆ ಮಾಡಿದ್ವಿ. ಅದೊಂದು ಮನಗಂಡು ಕೇಂದ್ರ ಮುಗಿಸ್ತಾ ಇದೀನಿ. ಜೈ ರೈತರು. ಒಂದೇ ಒಂದು ಸಬ್ಮಿಷನ್ ಕರ್ನಾಟಕದ ರೈತರಿಗೂ ಯಾಕೆ ಅಂತ ಹೇಳಿದ್ರೆ ಹಂಗಾಗಿ ನಮಗೆ 10,000 ಭತ್ತಕ್ಕೆ ಬೋನಸ್ ಕೊಡಬೇಕು ಮತ್ತು ಮೆಕ್ಕೆಜೋಳಕ್ಕೆ ಗಂಧಕರ ಬಗ್ಗೆ ಎಲ್ಲ ವಿಚಾರಗಳು ಮಂಡಿಸ್ತಾರೆ. ಭಾಳ ಅರ್ಥಪೂರ್ಣ ಮಾತಾಡ್ತಾರೆ. ಅಲ್ಲಿ ಮಾತಾಡೋದಾಗ ಒಂದು ನಾಳೆ ಏನಿದು, ಯಾಕಂದ್ರೆ ನಾವು ಅದೇ ಯಾರ ಮನೆಗೆ ಹೋಗ್ಬೇಕಂತ ತೀರ್ಮಾನ ಆಯ್ತಾ? ಎಲ್ಲ ಬಟ್ಟೆ ಐದಾಗಿದೆ. ಹೌದಾ? ಒಳ್ಳೆ ಡೇಸ್ ಆಗ್ತದೆ ಲಕ್ಷ್ಮಣ. ಅಲ್ಲಿ ಆರಾಮಾಗಿ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲ ಸೇರಿಬಿಟ್ಟು ಈಗ ಒಂದು ಸಭೆ ಮಾಡಿ ಈಗ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋದ್ರ ಜೊತೆಗೆ ಅದಕ್ಕೆ ಏನನ್ನ ನಾವು ಮುಂದೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿಕೊಂಡಿದ್ದಾರೆ. ಆದಷ್ಟು ಬೇಗ ಮತ್ತೆ ನಾವು ಈಗ ಹೋಗ್ಬಿಟ್ಟು ನಾಳೆ ಸಂಬಂಧಪಟ್ಟಂಥ 3 ಸಚಿವರ ಹತ್ರ ಒಂದು ಇವತ್ತು ನಾಳೆ 2-3 ದಿನದೊಳಗೆ ಡೇಟ್ ತಗೊಂಡು ನಮ್ಮ ಇಲ್ಲಿಯ ರೈತ ಮುಖಂಡರನ್ನು ಕರೆಸಿ ಅಲ್ಲಿ ಏನಾಗಿದೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವರ ಸಲಹೆ ತಗೊಂಡು ಯಾವ ರೀತಿ ಮಾಡಿದ್ರೆ ರೈತರಿಗೆ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ತೀವಿ ಅಂತಕ್ಕಂಥ ಒಂದು ಮನವಿ ಮಾಡಿ ನಿಮ್ಮ ಹೋರಾಟವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಧರಣಿ ಸತ್ಯಾಗ್ರಹದಲ್ಲಿ ನಿರಂತರ ಆಗ್ರಿ ಅಂತಕ್ಕಂಥ ಕಳಕಳಿಯ ಪ್ರಾರ್ಥನೆ ಮಾಡ್ತಾ ನನಗೆ ಮಾತಾಡಲಿಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಿ ಬಯಸ್ತೇನೆ. ಸರಿ ನೋಡಿ ಬನ್ನಿ.